ಎಲ್ಲರಿಗೂ ನಮಸ್ಕಾರ. ನಾವು ಈ ನಡುವೆ ಮಂತ್ರಾಲಯಕ್ಕೆ ಭೇಟಿ ನೀಡಿದ್ದೆವು. ಮಂತ್ರಾಲಯದಲ್ಲಿ ಶ್ರೀ ಮಂತ್ರಾಲಯ ವಾಸ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆದು ಅಲ್ಲಿಂದ ನಾವು ಮುಂದೆ ಪಂಚಮುಖಿ ಆಂಜನೇಯನ ದರ್ಶನ ಪಡೆಯಲು ಹೊರಟೆವು. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಈ ಪಂಚಮುಖಿ ಆಂಜನೇಯ ಸ್ಥಳದಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದರು ಎಂದು ಹೇಳಲಾಗುತ್ತದೆ. ಆಗ ಆಂಜನೇಯ ಕೊಲ್ಲಾಪುರ ಮಹಾಲಕ್ಷ್ಮಿ, ವೆಂಕಟೇಶ್ವರ ಮತ್ತು ವಿಷ್ಣು ವರಹ ರೂಪದಲ್ಲಿ ಅವರಿಗೆ ಪಂಚಮುಖಿಯಾಗಿ ಆಂಜನೇಯರು ಕಾಣಿಸಿಕೊಂಡರು ಎಂದು ಹೇಳಲಾಗುತ್ತದೆ. ಈ ದೇವಾಲಯದಲ್ಲಿರುವ ಆಂಜನೇಯನ ಮೂರ್ತಿ 5 ತಲೆಗಳನ್ನು ಹೊಂದಿದೆ. ಇದು ಬೆಟ್ಟದ ಮೇಲೆ ಇದೆ. ಇದು ತುಂಬ ಪ್ರಾಚೀನವಾದ ದೇವಸ್ಥಾನ. ಇದು ಇನ್ನೊಂದು ವಿಶೇಷ ಏನೆಂದರೆ ನಮ್ಮ ಕರ್ನಾಟಕಕ್ಕೆ ಸೇರಿದೆ. ಇದು ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ನೋಡಿ, ಇದು ಪಂಚಮುಖಿ ಆಂಜನೇಯಕ್ಕೆ ಹೋಗುತ್ತಿರುವ ದೇವಸ್ಥಾನದ ಮುಂಭಾಗದ ಗೇಟ್ ಅಂತ ಹೇಳಬಹುದು. ಇಲ್ಲಿ ಈ ಆಡಳಿತ ಮಂಡಳಿಯವರು, ದೇವಸ್ಥಾನದ ಆಡಳಿತ ಮಂಡಳಿಯವರು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿಂದ ಹೋಗಬೇಕು ಅಂದರೆ 300 ರೂಪಾಯಿ ಒಬ್ರಿಗೆ ಟಿಕೆಟನ್ನು ತಗೋಬೇಕಂತೆ, ಇಲ್ಲ ಅಂದರೆ ಹಿಂದೆ ಬಳಸ್ಕೊಂಡು ಹೋಗಬೇಕಂತೆ. ನಾವು ಪಾಪು ಇತ್ತು, ಆದರೂ ಸಹ ನಾವು ಹಿಂದೆ ಬಳಸ್ಕೊಂಡು ಹೋದ್ವಿ. ಅಲ್ಲೇನು ಅಷ್ಟೊಂದು ರಶ್ ಇರಲಿಲ್ಲ, ಮುಂದೆ ತುಂಬ ಫ್ರೀಯಾಗೇ ಇತ್ತು. ಆದರೆ ಅಲ್ಲಿ ಡಿಮ್ಯಾಂಡನ್ನು ದುಡ್ಡುಗೋಸ್ಕರ ಕ್ರಿಯೇಟ್ ಮಾಡಿದರು. ನಾವು ಮುಂದೆ ನೋಡಿಬಿಟ್ಟು ಹಿಂದೆ ಹೋದ್ವಿ. ಅಲ್ಲಿ ಸ್ವಲ್ಪ ಜನಸಂದಣಿ ಜಾಸ್ತಿ ಇತ್ತು. ಪಾಪುನ ಕರ್ಕೊಂಡೋಗೋದು ಸ್ವಲ್ಪ ಭಯನೇ ಆಯಿತು. ಆದರೂ ಸಹ ನಾವು ಅಲ್ಲಿ ಹೋಗಿ ದರ್ಶನವನ್ನು ಮಾಡಿಕೊಂಡು ಬಂದ್ವಿ. ಈ ರೀತಿ ಮಂಡಳಿಯವರು ಮಾಡಿಬಿಟ್ರೆ ಈ ಸಣ್ಣ ಮಕ್ಕಳು ಇರೋರು ಏನು ಮಾಡಬೇಕು? ಈ ರೀತಿ ಮಾಡಬಾರ್ದು. ಮತ್ತು ದೇವಸ್ಥಾನದ ಮಂಡಳಿಯವ್ರಿಗೆ ಇದು ಗೊತ್ತಿಲ್ಲ ಅಂದರೆ ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಿಸ್ಬೇಕು. ಮತ್ತು ಮಕ್ಕಳು, ಹೆಂಗಸರಿಗೆ ಎಲ್ಲ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ದುಡ್ಡಿನ ಹಾವಳಿಯನ್ನು ಬಿಡಿಸಿ ಸ್ವಲ್ಪ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ದರ್ಶನ ಭಾಗ್ಯವನ್ನು ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ನೋಡಿ, ಇದು ಪಂಚಮುಖಿ ಆಂಜನೇಯ ದೇವಸ್ಥಾನದ ಗುಡಿ. ಇಲ್ಲಿಂದ ನೀಟಾಗಿ ಹೋಗಬಹುದು. ಮತ್ತು ಮುಂದೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಬೇಗ ದರ್ಶನ ಆಗೋದು, ಮಕ್ಕಳಿಗೆ ತೊಂದರೆನೂ ಆಗ್ತಾ ಇರಲಿಲ್ಲ. ಈ ರೀತಿ ನಾವು ಆ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಬೆಟ್ಟಗಳನ್ನು ಸಹ ನೋಡಿದ್ವಿ. ನೋಡಿ, ಅಲ್ಲಿ ಚಿಕ್ಕ ದೇವಸ್ಥಾನ ಇತ್ತಲ್ಲ, ಅದು ಆಂಜನೇಯನ ಚಪ್ಪಲ್ಗಳನ್ನು ಇಟ್ಟಿದ್ದಾರೆ. 5 ವರ್ಷಕ್ಕೊಮ್ಮೆ ಅದನ್ನು ಚೇಂಜ್ ಮಾಡ್ತಾರಂತೆ. ಆಗ ಆ ಚಪ್ಪಲಿಗೆ ಮಣ್ಣು ಮತ್ತು ಹುಲ್ಲು ಎಲ್ಲ ಮೆತ್ಕೊಂಡಿರುತ್ತೆ. ಅಂದರೆ ಆಂಜನೇಯ ಈಗಲೂ ಸಹ ಊರನ್ನು ಕಾಯ್ತಾ ಇದ್ದಾನೆ ಅಂತ ಅಲ್ಲಿ ಜನರು ಹೇಳ್ತಾರೆ. ಮತ್ತು ದೇವಸ್ಥಾನದ ಬಲಭಾಗಕ್ಕೆ ನಾವು ಬಂದ್ವಿ. ಅಲ್ಲಿ ಕಲ್ಲಿನಿಂದ ಸ್ವಯಂ ನಿರ್ಮಿತವಾಗಿರುವ ವಿಮಾನ, ಅಂದರೆ ಪುಷ್ಪಕ ವಿಮಾನ ಥರ ಇರುವಂತಹ ಒಂದು ಕಲ್ಲನ್ನು ನೋಡಿದ್ವಿ. ಮತ್ತು ದಿಂಬುಗಳು, ಕಲ್ಲಿನ ದಿಂಬುಗಳು, ಇದು ಆಂಜನೇಯನ ದಿಂಬುಗಳು ಅಂತ ಹೇಳ್ತಾರೆ. ಮತ್ತು ಅಲ್ಲೇ ನಮ್ಮ ಬಾಸ್ ಆಟ ಆಡ್ತಾಯಿದ್ರು. ಅದು ಸಹ ನೋಡಿ, ನನಗೆ ಗೊತ್ತೇ ಇಲ್ಲ, ಮೊಬೈಲಲ್ಲಿ ಅದು ಸಹ ಸೆರೆ ಆಗಿದೆ. ಅಲ್ಲಿಂದ ನಾವು ಅದ್ರ ಪಕ್ಕದಲ್ಲೇ, ಪಕ್ಕದಲ್ಲೇ ಕಲ್ಲಿನ ದೊಡ್ಡ ಹಾಸಿಗೆ ಥರ ಒಂದು ಕಲ್ಬಂಡೆ ಇದೆ. ಅದು ಸಹ ಆಂಜನೇಯನ ಹಾಸಿಗೆ ಅಂತ ಹೇಳ್ತಾರೆ. ಅದು ಕೆಳಗಡೆ ಪೂಜೆಯನ್ನು ಸಹ ಮಾಡ್ತಾರೆ. ನಾವು ಸಹ ಆ ದೊಡ್ಡ ಕಲ್ಲಿನ ಹಾಸಿಗೆಯ ಕೆಳಗೆ ಇರುವ ಆಂಜನೇಯ ಮೂರ್ತಿಗೆ ಕೈ ಮುಗಿದು ಅಲ್ಲಿಂದ ಮುಂದೆ ಹೊರಟೆವು. ಹೀಗೆ ನಾವು ಆ ಮಂತ್ರಾಲಯದ ಪಂಚಮುಖಿ ಆಂಜನೇಯನ ಆಶೀರ್ವಾದ ಪಡೆದೆವು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಮಂತ್ರಾಲಯಕ್ಕೆ ಹೋದಾಗ ಪಂಚಮುಖಿ ಆಂಜನೇಯನ ಆಶೀರ್ವಾದವನ್ನು ಪಡೆಯಿರಿ. ನಮಸ್ತೆ.